ಹೀಗೆ ಚಿತ್ರ ವಿಚಿತ್ರ ಮನಸ್ಸೇ ಇಂದು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು. ಇಲ್ಲೊಂದು ಮನಸ್ಸಿದೆ. ಆ ಮನಸ್ಸು ಕೆಲವೊಮ್ಮೆ ಮಕ್ಕಳೊಂದಿಗೆ ಬೆರೆತು ತಾನೂ ಮಗುವಾಗತ್ತೆ. ಇನ್ನು ಕೆಲವೊಮ್ಮೆ ಹರ್ಷ ಉಕ್ಕಿ ಉಲ್ಲಾಸದಿಂದ ನಗೆದಾಡತ್ತೆ, ನಗಾಡತ್ತೆ. ಇನ್ನು ಕೆಲವೊಮ್ಮೆ ಗಂಭೀರವಾಗತ್ತೆ, ಸಂಕಟ ಪಡತ್ತೆ. ಆದರೆ ಒಮ್ಮೊಮ್ಮೆ ಮಾತ್ರ ದೂರದ ಕಡಲನ್ನ ಬಯಸಿ ಸಂಕಟ ಪಡತ್ತೆ, ನೊಂದುಕೊಳ್ಳತ್ತೆ, ಕೋಪ ಮಾಡಿಕೊಂಡು ಒದ್ದಾಡಲಾರಂಭಿಸುತ್ತೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಹಾಗಿದ್ರೆ ಇವಳು ಯಾರು? ಇವಳೇಕೆ ಒಮ್ಮೊಮ್ಮೆ ನೊಂದುಕೊಂಡು ಮನಸ್ಸನ್ನ ಕೆಂಪು ಕೆಂಡ ಮಾಡಿಕೊಳ್ತಾಳೆ? ಈ ಹಲವು ಪ್ರಶ್ನೆಗಳಿಗೆ ಉತ್ತರ ಕೇಳಲು ಹೋದ್ರೆ ಎಲ್ಲರನ್ನೂ ಬೆಚ್ಚಿ ಬೀಳಿಸೋ ಕಥಾನಕವೊಂದರ ಪುಟ ತೆರೆದುಕೊಳ್ಳುತ್ತೆ. ಇವಳ ಹೆಸರು ಲಕ್ಷ್ಮಿ. ಇವಳು ಎಲ್ಲ ಸಮಯದಲ್ಲೂ ಲಕ್ಷ್ಮಿಯಾಗಿನೇ ಇರೋದಿಲ್ಲ. ಕೆಲವೊಮ್ಮೆ ರಾಧಿಯಾಗಿ ಬಿಡ್ತಾಳೆ. ಹಾಗಿದ್ರೆ ಅವಳು ರಾಧಿಯಾಗಿ ಏನ್ ಮಾಡ್ತಿದ್ಲು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಮಾತನಾಡಲು ಬಯಸದ ಲಕ್ಷ್ಮಿ ಕೃಷ್ಣನ ಮೂರ್ತಿ ಹೇಳಿಕೊಂಡು ಕೂರ್ತಿದ್ಲು. ಬರೀ ಕೂರುವುದಷ್ಟೇ ಅಲ್ಲ, ಕೃಷ್ಣ ನನ್ನ ಬಿಟ್ಟು ಎಲ್ಲಿ ಹೋದೆ? ನಿಮಗೆ ಈ ರಾಧೆ ನೆನಪಾಗಿಲ್ವಾ? ನೀನೆಂದು ಬರುವೆ? ನಿನಗಾಗಿ ಈ ರಾಧೆ ಕಾಯ್ತಾ ಇದ್ದಾಳೆ. ಕೃಷ್ಣ ನೀ ಬೇಗನೆ ಬಾ ಎಂದು ಕೃಷ್ಣನನ್ನ ನೆನೆದು ವಿಲವಿಲವೆಂದು ಒದ್ದಾಡಲಾರಂಭಿಸುತ್ತಿದ್ಲು. ಇವಳ ಈ ವೈಚಿತ್ರ್ಯವನ್ನ ಕಂಡು ಮನೆಯವರೆಲ್ಲ ಭಯಗೊಳ್ತಿದ್ರು. ಅಕ್ಕಪಕ್ಕದವರೆಲ್ಲ ಇವಳಿಗೆ ಹುಚ್ಚು ಹಿಡಿದಿದೆ ಎಂದು ಆಡಿಕೊಳ್ತಾ ಇದ್ರು. ಹೆತ್ತವರು ನೀನ್ಯಾಕೆ ಹೀಗೆಲ್ಲ ಆಡ್ತೀಯಾ ಎಂದು ಕೇಳಿದ್ರೆ ನನಗೆ ನನ್ನ ಕೃಷ್ಣ ಬೇಕು ಎಂದು ಒಂದೇ ಸಮನೆ ಜಪ ಮಾಡ್ತಿದ್ಲು. ಕೆಲವೊಮ್ಮೆ 2-3 ದಿನಗಳಾದ್ರೂ ಈ ಕೃಷ್ಣನ ಮೂರ್ತಿಯನ್ನೇ ಪಕ್ಕಕ್ಕಿಟ್ಟುಕೊಂಡು ಜಪ ಮಾಡ್ತಾ ಕೂತು ಬಿಡೋಳು. ಇನ್ನು ಕೆಲವೊಮ್ಮೆ ಮಧ್ಯರಾತ್ರಿನೇ ಎದ್ದು ಕೂತು ಬಿಡ್ತಿದ್ಲು. ಕೃಷ್ಣ ಎಲ್ಲಿರುವೆ ಎಂದು ಮೂರ್ತಿಯನ್ನ ಹುಡುಕಾಡ್ತಾ ಇದ್ಲು. ಮೂರ್ತಿ ಸಿಗದೇ ಇದ್ದಾಗ ಗೊಂಬೆಯನ್ನ ಹಿಡಿದುಕೊಂಡು ಕೃಷ್ಣನ ಜಪ ಮಾಡ್ತಾ ಕೂತು ಬಿಡ್ತಿದ್ಲು. ಕೃಷ್ಣನನ್ನ ನೆನೆದು ಕಣ್ಣೀರು ಹಾಕ್ತಿದ್ಲು. ಇಲ್ಲಿ ಇನ್ನೂ ವಿಚಿತ್ರವೆಂದ್ರೆ ಕೆಲವೊಮ್ಮೆ ಪಕ್ಕದ ಮನೆಯ ಮಗುವನ್ನ ಕರೆದುಕೊಂಡು ಬಂದ್ಬಿಡ್ತಿದ್ಲು. ಆ ಮಗುವಿಗೆ ಕೃಷ್ಣನ ವೇಷ ಹಾಕಿ ಅಲಂಕಾರ ಮಾಡ್ತಿದ್ಲು. ಆ ಮಗುವಿನ ಕೈಗೆ ಕೊಳಲನ್ನ ಕೊಟ್ಟು ನೀನೇ ನನ್ನ ಕೃಷ್ಣ ಎಂದು ಖುಷಿ ಪಡ್ತಿದ್ಲು. ಆ ಮಗುವಿನೊಟ್ಟಿಗೆ ರಾಧೆಯಾಗಿ ಆಟವಾಡಲು ಶುರು ಮಾಡ್ತಿದ್ಲು. ಹಾಗಿದ್ರೆ ಇವಳ್ಯಾಕೆ ಹೀಗೆ ವಿಚಿತ್ರವಾಗಿ ವರ್ತಿಸ್ತಾ ಇದ್ಲು? ಇವಳ ಈ ವರ್ತನೆಗೆ ಕಾರಣ ಏನಾಗಿತ್ತು? ಇದೆಲ್ಲವನ್ನ ತಿಳಿದುಕೊಳ್ಳಲು ಹೋದ್ರೆ ಅಲ್ಲೊಂದು ಭಯಾನಕತೆ ಅಡಗಿತ್ತು. ಅಲ್ಲೊಂದು ನೋವಿನ ಕಥೆಯ ಛಾಯೆ ಕಂಡು ಬಂದಿತ್ತು. ನೊಂದ ಮನಸ್ಸಿನ ಒದ್ದಾಟ ಗುದ್ದಾಟ ಕಂಡು ಬಂದಿತ್ತು.
ಲಕ್ಷ್ಮಿ ಈ ರೀತಿ ವಿಚಿತ್ರವಾಗಿ ವರ್ತಿಸಲಾರಂಭಿಸಿ 8 ತಿಂಗಳಾಗಿತ್ತು. ಯಾರಿಂದಲೂ ಸುಧಾರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಮಾನಸಿಕ ಕಾಯಿಲೆ ಎಂದುಕೊಂಡು ವೈದ್ಯರ ಬಳಿ ಹೋಗ್ತಾರೆ. ಕೆಟ್ಟ ಗಾಳಿ ಏನಾದರೂ ಅಂಟಿಕೊಂಡಿರಬಹುದಾ ಎಂದು ಮಂತ್ರವಾದಿಗಳ ಹತ್ತಿರಕ್ಕೂ ಹೋಗ್ತಾರೆ. ಎಲ್ಲೇ ಹೋದರೂ ಕೂಡ ಪ್ರಯೋಜನ ಮಾತ್ರ ಶೂನ್ಯ. ಲಕ್ಷ್ಮಿ ವೃತ್ತಿಯಲ್ಲಿ ಒಬ್ಬ ಶಾಲಾ ಶಿಕ್ಷಕಿ. ವರ್ಷಗಳ ಕಾಲ ಶಾಲಾ ಶಿಕ್ಷಕಿಯಾಗಿದ್ದ ಇವಳಿಗೆ ಮಕ್ಕಳನ್ನ ಕಂಡ್ರೆ ತುಂಬಾ ಪ್ರೀತಿ. ಸ್ಕೂಲ್ನಲ್ಲಿ ಲಕ್ಷ್ಮಿ ಟೀಚರ್ ಅಂದ್ರೆ ಮಕ್ಕಳಿಗೆ ತುಂಬಾ ಪ್ರೀತಿಯ ಶಿಕ್ಷಕಿ. ಅಷ್ಟೇ ಅಲ್ಲದೆ ಶಿಕ್ಷಕ ವೃತ್ತಿಯನ್ನ ತುಂಬಾ ಗೌರವಿಸುತ್ತಿದ್ದ ಹೆಣ್ಣು ಮಗಳಿವಳು. ಅದಕ್ಕಾಗಿನ ಏನೋ ಗೊತ್ತಿಲ್ಲ, 2.5 ವರ್ಷಗಳ ಹಿಂದೆ ತನ್ನದೇ ವೃತ್ತಿಯಲ್ಲಿರುವ ಒಬ್ಬ ಶಿಕ್ಷಕನನ್ನ ಲಕ್ಷ್ಮಿ ಇಷ್ಟಪಡ್ತಾಳೆ. ಇಬ್ಬರು ಪ್ರೀತಿಸಿ ಹೆತ್ತವರನ್ನ ಒಪ್ಪಿಸಿ ಮದುವೆನೂ ಆಗ್ತಾರೆ. ಮದುವೆ ನಂತರ ಇಬ್ರು ತುಂಬಾ ಪ್ರೀತಿಯಿಂದ ಇರ್ತಾರೆ. ಈ ಶಿಕ್ಷಕ ದಂಪತಿ ಮದುವೆಯಾಗಿ ಚೆನ್ನಾಗಿನೇ ಇದ್ರು. ಲಕ್ಷ್ಮಿಗೆ ಗಂಡನನ್ನ ಕಂಡ್ರೆ ಅತೀವ ಪ್ರೀತಿ. ಹೆಚ್ಚು ಕಮ್ಮಿ 2 ವರ್ಷಗಳ ಕಾಲ ಲಕ್ಷ್ಮಿ ಚೆನ್ನಾಗಿನೇ ಇದ್ಲು. ಆದರೆ ಇತ್ತೀಚೆಗೆ ಹೀಗೆಲ್ಲ ವರ್ತಿಸಲಾರಂಭಿಸಿದ್ಲು ಎಂದು ಕುಟುಂಬಸ್ಥರು ಹೇಳ್ತಾರೆ. ಇವಳು ಹೀಗೆಲ್ಲ ವರ್ತಿಸಲಾರಂಭಿಸಿದಾಗಿನಿಂದ ಸ್ಕೂಲ್ಗೂ ಹೋಗಿಲ್ವಂತೆ. 8 ತಿಂಗಳುಗಳಿಂದ ಮನೆ ಬಿಟ್ಟು ಹೊರಗೂ ಬರದ ಲಕ್ಷ್ಮಿ ಬರೀ ಒಂದೇ ಜಪದಲ್ಲಿ ಕೂತ್ಬಿಡ್ತಿದ್ಲು. ನಂತರ ಹುಲಿಕಲ್ ಲಕ್ಷ್ಮಿ ಒಬ್ಬಳನ್ನೇ ಮಾತನಾಡಿಸಲು ಮುಂದಾಗ್ತಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಅವಳ ಗಂಡನಿಂದ ಏನಾದರೂ ತೊಂದರೆಯಾಗಿ ಹೀಗಾಗ್ತಿರಬಹುದಾ ಎಂದು ಹುಲಿಕಲ್ ಅನುಮಾನಿಸ್ತಾರೆ. ಆದರೆ ಅಂಥದ್ಯಾವ ಸುಳಿವು ಅಲ್ಲಿ ಸಿಕ್ಕಿರಲಿಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಕಾರಣವೇನಿರಬಹುದು? ಇದೇ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ತನಿಖೆ ಆರಂಭಿಸ್ತಾರೆ ಹುಲಿಕಲ್. ತಾನು ಈ ರೀತಿ ವಿಚಿತ್ರವಾಗಿ ವರ್ತಿಸುವಾಗ ಅವಳ ವರ್ತನೆ ಹೇಗಿರುತ್ತೆ, ಅವಳು ಆ ಸಂದರ್ಭದಲ್ಲಿ ಜಾಸ್ತಿ ಜಪಿಸುವ ಮಾತುಗಳು ಏನೆಂದು ಪರೀಕ್ಷಿಸಲು ಹೋದಾಗ ಅಲ್ಲಿ ಚಿಕ್ಕದೊಂದು ಸುಳಿವು ಸಿಕ್ಕಿತ್ತು. ಕೃಷ್ಣ ಬೇಕು ಅನ್ನೋದಾದ್ರೆ ನೀವು ನನ್ನ ಜೊತೆ ಮಾತಾಡಿ. ಕೃಷ್ಣ ಬರಲಿಲ್ಲ ಅಂದ್ರೆ ನಾನು ಯಾರ ಜೊತೆನೂ ಮಾತಾಡಲ್ಲ. ನನಗೆ ಕೃಷ್ಣ ಬೇಕು. ಇಡೀ ಸರ್ವಸ್ವವನ್ನೇ ಪ್ರಪಂಚವನ್ನೇ ಅವಳ ಮುಂದೆ ತಂದು ಕೊಟ್ಟರು ಖಂಡಿತ ಅವಳಿಗೆ ಕೃಷ್ಣನ ಬಿಟ್ಟು ಬೇರೆ ಏನು ಬೇಕು. ಸಬ್ಕಾನ್ಸಿಯಸ್ ಮೈಂಡಲ್ಲೂ ಕೂಡ ತನ್ನ ಒಳಗಡೆ ಇಟ್ಕೊಂಡಿದ್ದಾಳೆ, ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾಳೆ. ಲಕ್ಷ್ಮಿ ಬರೀ ಕೃಷ್ಣನ ಜಪ ಮಾಡ್ತಿದ್ಲು. ಕೃಷ್ಣ ನೀ ಬೇಗನೆ ಬಾ ಎಂದು ಕೂಗಿಕೊಳ್ತಾ ಇದ್ಲು. ಹಾಗಿದ್ರೆ ಲಕ್ಷ್ಮಿ ಕೃಷ್ಣನ ಜಪ ಯಾಕೆ ಮಾಡ್ತಾಳೆ ಎಂದು ಪರೀಕ್ಷಿಸಲು ಮುಂದಾದಾಗ ಅಲ್ಲೊಂದು ಕರುಣಾಜನಕ ಕಥೆಯೊಂದು ರೆಕ್ಕೆ ಬಿಚ್ಚಿಕೊಂಡಿತ್ತು. ನಮ್ಮ ತನಿಖೆಯಲ್ಲಿ ಬಿಚ್ಚಿಕೊಂಡ ಕರುಣಾಜನಕ ಕಥೆ ಏನು ಅನ್ನೋದನ್ನ ಇಲ್ಲಿ ಹೇಳ್ತೇವೆ ಕೇಳಿ. ಲಕ್ಷ್ಮಿಗೆ ಮದುವೆಯಾಗಿ 1.5 ವರ್ಷಕ್ಕೆ ಗಂಡು ಮಗುವಾಗತ್ತೆ. ಲಕ್ಷ್ಮಿಗೆ ಮಕ್ಕಳೆಂದರೆ ಅತೀವ ಪ್ರೀತಿ ಮತ್ತು ಕಾಳಜಿ. ಶಾಲೆಯಲ್ಲಿ ಬೇರೆಯವರ ಮಕ್ಕಳನ್ನೇ ತನ್ನ ಮಕ್ಕಳೆಂದು ಕಾಳಜಿ ತೋರಿಸುತ್ತಿದ್ದ ಟೀಚರ್ ಈ ಲಕ್ಷ್ಮಿ. ನೀವೇ ಊಹಿಸಿಕೊಳ್ಳಿ ಇನ್ನು ತನ್ನ ಮಗುವಿಗೆ ಲಕ್ಷ್ಮಿ ಎಷ್ಟು ಪ್ರೀತಿ ಇಟ್ಟುಕೊಂಡಿರಬಹುದು ಎಂದು.
ಮಗುವಿಗೆ ಕೃಷ್ಣ ಎಂದು ನಾಮಕರಣ ಮಾಡಿರ್ತಾರೆ. ಕೃಷ್ಣ ಜನಿಸಿದ ಮೇಲೆ ಲಕ್ಷ್ಮಿಗೆ ಅವನೇ ಪ್ರಪಂಚವಾಗಿದ್ದ. ಶಾಲಾ ಟೈಮ್ನಲ್ಲಿ ಶಾಲೆಗೆ ಹೋಗುವುದನ್ನ ಬಿಟ್ರೆ ಉಳಿದೆಲ್ಲ ಸಮಯವನ್ನು ಲಕ್ಷ್ಮಿ ಕೃಷ್ಣನೊಟ್ಟಿಗೆ ಕಳೀತಾ ಇದ್ಲು. ಆದರೆ ಆ ವಿಧಿ ಇವಳ ಸಂತಸವನ್ನ ಹೆಚ್ಚು ದಿನ ಉಳಿಯಲು ಬಿಡಲಿಲ್ಲ. ಕೃಷ್ಣ 1 ವರ್ಷದ ಮಗುವಿದ್ದಾಗ ಜಾಂಡಿಸ್ ಕಾಯಿಲೆ ಬರುತ್ತೆ. ಕಾಯಿಲೆಯಿಂದ ಮಗುವನ್ನ ಉಳಿಸಿಕೊಳ್ಳಲಾಗುವುದಿಲ್ಲ. ತನ್ನ ಕೃಷ್ಣ ಇನ್ನಿಲ್ಲ ಎಂಬ ಆಘಾತವನ್ನ ಲಕ್ಷ್ಮಿಗೆ ಒಪ್ಪಿಕೊಳ್ಳಲಾಗುವುದಿಲ್ಲ. ನನ್ನ ಕೃಷ್ಣ ಬದುಕಿದ್ದಾನೆ ಎಂದೇ ವಾದ ಮಾಡ್ತಾಳೆ. ತಿಳಿ ಹೇಳಲು ಬಂದವರೊಟ್ಟಿಗೆ ತರ್ಕಕ್ಕೆ ನಿಲ್ತಾಳೆ. ಕೃಷ್ಣ ಇಲ್ಲದ ಗಳಿಗೆಯನ್ನ ಒಪ್ಪಿಕೊಳ್ಳಲಾಗದೆ ಒದ್ದಾಡ್ತಾಳೆ. ಮನಸ್ಸು ಸೋತು ಹೋಗುತ್ತೆ. ವಿಚಿತ್ರ ಆಲೋಚನೆ ಮಾಡಿಕೊಳ್ತಾಳೆ. ಮನಸ್ಸು ಡಿಪ್ರೆಷನ್ಗೆ ಹೋಗುತ್ತೆ. ಹುಚ್ಚಿ ಅಂತಾಗ್ತಾಳೆ. ಶಾಲೆಯಲ್ಲಿ ಮಕ್ಕಳನ್ನ ಕಂಡು ಇನ್ನೂ ಸಂಕಟವಾಗುತ್ತೆ. ಕೃಷ್ಣನನ್ನ ನೆನೆದುಕೊಂಡು ಒದ್ದಾಡ್ತಾಳೆ. ಕೊನೆಗೆ ಶಾಲೆಗೆ ಹೋಗುವುದನ್ನೇ ನಿಲ್ಲಿಸ್ತಾಳೆ. ಮನೆಯಲ್ಲೇ ಕೃಷ್ಣನ ಜಪ ಮಾಡ್ತಾ ಹುಚ್ಚಿ ಆಗ್ತಾಳೆ. ಮನೆಯಲ್ಲೇ ಇದ್ದುಕೊಂಡು ಕೃಷ್ಣನನ್ನ ನೆನೆದು, ಎಲ್ಲಿ ಹೋದೆ ಕೃಷ್ಣ, ನಾನಿನ್ನ ಅಮ್ಮ ಕರಿತಾ ಇದ್ದೀನಿ, ಬಾ ಕೃಷ್ಣ ಎಂದು ಅಳಲಾರಂಭಿಸ್ತಾಳೆ. ಮಗು ಸತ್ತು ಹೋಗಿ 6 ತಿಂಗಳಾಗಿದ್ರೂ ಲಕ್ಷ್ಮಿಗೆ ಇನ್ನೂ ಅದನ್ನ ಅರಗಿಸಿಕೊಳ್ಳಲಾಗಿರೋದಿಲ್ಲ. ರಾತ್ರಿ ಮಲಗಿದ್ದಾಗ ಕೃಷ್ಣ ಕನಸಿನಲ್ಲಿ ಬರ್ತಾನೆ. ಆಗ ದಿಢೀರ್ ಎಚ್ಚರಗೊಂಡು ಕೃಷ್ಣನನ್ನ ಹುಡುಕಾಡ್ತಾಳೆ. ಲಕ್ಷ್ಮಿಗೆ ಯಾವುದೇ ಕಾಯಿಲೆ ಇರಲಿಲ್ಲ. ಮಗನ ಸಾವಿನಿಂದ ಮನಸ್ಸು ಆಘಾತಕ್ಕೊಳಗಾಗಿತ್ತು. ಅದರಿಂದ ಹೊರಬರಲಾಗದೆ ಒದ್ದಾಡಿ ಡಿಪ್ರೆಷನ್ಗೆ ಹೋಗಿತ್ತು. ಈಗ ನಮ್ಮ ಕೆಲಸ ಅವಳನ್ನು ಅದರಿಂದ ಹೊರ ತರುವುದಾಗಿತ್ತು. ಅದಕ್ಕೆ ಹುಲಿಕಲ್ ಮುಂದಾಗ್ತಾರೆ. ಕೃಷ್ಣ ಬರ್ತಾನೆ. ಇದು ನೋಡಿ, ನನ್ನ ಮುಖ ನೋಡು, 100% ನಿನಗೆ ಕೃಷ್ಣ ಕೊಡ್ತೀನಿ. ನಗ್ತಾ ಇರೋಕ್ಕಾಗತ್ತಾ? ನಾನು ಕೃಷ್ಣ ಫಸ್ಟ್ ಬರಲಿ, ಆಮೇಲೆ ನಾನು ಹೋಗ್ತೀನಿ. ಈಗ ನೀನು ನಕ್ಕರೆ, ನನ್ನ ಜೊತೆ ಮಾತಾಡಿದರೆ ಖಂಡಿತ ನೀನು ಕೃಷ್ಣ ಬರ್ತಾನೆ. ಮೊದಲು ಅವ್ನು ಬರಬೇಕು. ಬರ್ತಾನೆ. ಅವ್ನು ಬಂದಿದ್ದೆಲ್ಲಿಂದ? ನೀನೇ ತಾನೇ ಎತ್ತಿದ್ದು? ಹೌದು ತಾನೆ? ನಿನ್ನ ಮಗ ತಾನೆ? ನಿನ್ನ ಜೊತೆ ಇದ್ದ ತಾನೆ? ಖಂಡಿತ ಮತ್ತೆ ಹೇಗೇ ನಿನಗೆ ಕೃಷ್ಣ ಬರ್ತಾನೆ. ಎಲ್ಲಿ ಸ್ಮೈಲ್. ನನಗೆ ಅದೇ ಕೃಷ್ಣ ಬೇಕು. ಅವಳ ಒಳ ಮನಸ್ಸಿನಲ್ಲೇ ಮಗು ಬೇರೂರ್ಕೊಂಡಿದೆ. ಸಬ್ಕಾನ್ಸಿಯಸ್ ಮೈಂಡಲ್ಲೂ ಕೂಡ ಕೃಷ್ಣ ಅನ್ನೋದು ಮಗುವಿನ ತಾಯಿಗೆ ಕಂದಮ್ಮ ಹೆಚ್ಚಾಗ್ತಾಳೆ. ಆ ಮಗುವನ್ನೇ ತನ್ನ ಒಳಗಡೆ ಇಟ್ಕೊಂಡಿದ್ದಾಳೆ, ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾಳೆ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾಳೆ. ವಾಮಾಚಾರ, ಮಾಟ, ಮಂತ್ರ ಎಲ್ಲವೂ ಕೂಡ ಶೂನ್ಯ. ನಿಮ್ಮ ಜೊತೆಲ್ಲ ಎಷ್ಟು ಮಾತಾಡಿದ್ದು, ಇಷ್ಟೆಲ್ಲ ಎಲ್ಲ ಸ್ವಾಮೀಜಿಯವರು ಹೊಡೆದಿ ಮಾಡಿದಾರಲ್ಲ, ಅದಕ್ಕೆ ಅವ್ರು ಮಾತಾಡ್ದಂತಾನೆ ಕೋಪದಲ್ಲಿ ಉಂಟಾಗಿದ್ದು. ನಾವು ಹೊಡಿತಾರೆ ಅಂತ ಬೇವಿನ ಸೊಪ್ಪಲ್ಲಿ ಹೊಡಿಸಿದ್ರಾ? ಬೇವಿನ ಸೊಪ್ಪಲ್ಲಿ ಹೊಡಿಸಿ ಅವನ್ನ ಜುಟ್ಟು ಹಿಡ್ಕೊಂಡು ಅಲ್ಲಾಡಿಸಿ ಹೊಂಟೋದ, ಅವ್ರು ಮನೆ ಕರ್ಕೊಂಡೋರು ಅಂತಂದ. ಹೊಂಟೋದ್ಲಿ ಹೋದ್ರು ಅಂತ ಮನೆ ಬಂದಿಟ್ರೆ ಮತ್ತದೇ. ಲಕ್ಷ್ಮಿಯನ್ನ ವಾಸಿ ಮಾಡಿಸೋ ಜವಾಬ್ದಾರಿ ಹೊತ್ತುಕೊಂಡು ಹುಲಿಕಲ್ ಬರ್ತಾರೆ. ಇಲ್ಲಿ ನಾವು ಪ್ರಯೋಗಕ್ಕೆ ಬಳಕೆ ಮಾಡಿಕೊಂಡದ್ದು ಮಡಿಕೆಗಳನ್ನ. ಹಾಗಿದ್ರೆ ಮಡಿಕೆಗಳನ್ನೊಳಗೊಂಡು ನಮ್ಮ ಪ್ರಯೋಗ ನಡೆದದ್ದು ಹೇಗೆ ಹಾಗೂ ಅದು ಯಶಸ್ವಿ ಆಯ್ತಾ ಅನ್ನೋದನ್ನ ಇಲ್ಲಿ ನೋಡಿ. ಈಗ ಲಕ್ಷ್ಮಿ ಚೆನ್ನಾಗಿದ್ದಾಳೆ. ಮೊದಲಿನಂತೆ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ನನ್ನ ಹೊಟ್ಟೆಯಿಂದ ಮತ್ತೆ ನನ್ನ ಕೃಷ್ಣ ಮತ್ತೊಮ್ಮೆ ಹುಟ್ಟಿ ಬರ್ತಾನೆ ಅನ್ನೋ ಭರವಸೆಯಲ್ಲಿ ಖುಷಿಯಿಂದ ಇದ್ದಾಳೆ.